Kapaka. Ulis. ನಮಸ್ಕಾರ. ಎಲ್ಲರೂ ಮನೆ ಟಿ ವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ. ವೈರಸ್ ಇದು ಉಡೀಸ್. ಜಾಸ್ತಿ ಗ್ಯಾಪ್ ಕೊಡೋದು ಬೇಡ. ಹೆಡ್ಲೈನ್ಸ್ ನೋಡಿಕೊಂಡು ಬೇಗ ಬಂದ್ಬಿಡೋಣ. ಲೋ ಹುಡುಗರ ಪ್ಲೇ ಮಾಡ್ರೋ. ಲೋ ಬೇಗ ಪ್ಲೇ ಮಾಡ್ರೋ. ಜಗನ್ ಜೈಲಿಂದ ರಿಲೀಸ್ ಆದಮೇಲೆ ನನಗೆ ಸಿಕ್ಕಾಬಟ್ಟೆ ಬೋರ್ ಆಗ್ತಾ ಇದೆ. ಆದಷ್ಟು ಬೇಗ ಸಂತೋಷ್ ಲಾಡ್ ಅವರನ್ನ ಕಳಿಸಿ ಅಂತ ಜೈಲಲ್ಲೇ ದೇವರಿಗೆ ಈಡ್ಗಾಯಿ ಹೊಡಿತಾ ಇದ್ದಾರಂತೆ ಜನಾರ್ದನ್ ರೆಡ್ಡಿ. ಅನ್ನಭಾಗ್ಯ ಹೋಯ್ತು, ಲಾಡು ಭಾಗ್ಯ ಬಂತು. ಸೋನಿಯಾ ಗಾಂಧಿ ದೆಸೆಯಿಂದ ಹೊಟ್ಟೆ ತುಂಬಿತು. ಫ್ರೀ ಲಾಡು ತಿಂದು ಮನೆ ಕಡೆ ಹೋದ್ರು ಮಂಡ್ಯ ಜನ. ಬಳ್ಳಾರಿ ಲಾಡು ಮಾತ್ರ ಸಿದ್ದು ಪಾಲ್ಗೆ ತುಂಬಾ ಕಾಸ್ಟ್ಲಿ ಆಗೋಗಿದೆ. ಸಿಎಂ ಸಿದ್ದುಗೆ ಸೂಪರ್ ಸ್ಟಾರ್ ಉಪೇಂದ್ರ ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಯಾಕೆ ಅಂತ ಮುಂದೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಬೇಕು. ಮೊನ್ನೆ ನಮ್ಮ ಸೋನಿಯಾ ಗಾಂಧಿ ಅವರು ನಮ್ಮ ಮಂಡ್ಯದ ಜನಕ್ಕೆ ಲಾಡು ತಿನ್ನಿಸ್ಬೇಕು ಅಂತ ಡೆಲ್ಲಿಯಿಂದ ಬಂದಿದ್ರು. ಅನ್ನಭಾಗ್ಯ ಜೊತೆಗೆ ಲಾಡು ಭಾಗ್ಯನೂ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ವೆರಿ ಗುಡ್. ಈಗ ಅದನ್ನು ಸೈಡ್ಗಿದೆ. ಈಗ ಈ ಲಾಡು, ತೆಂಗಿನಕಾಯಿ ಲೋಡು, ಚೆಂಚಲು ಗೂಡು ಅಂತ ನಮ್ಮ ಆಂಟಿ ಸಿಕ್ಕಾಪಟ್ಟೆ ಕಚ್ತಾ ಇದ್ದಾರೆ. ಆಂಟಿ ಅಂದರೆ ನೀವೇನು ಕನ್ಫ್ಯೂಷನ್ ಆಗಬೇಡಿ, ಅವರು ನಮ್ಮ ಆಂಟಿ ವೈರಸ್ ರಿಪೋರ್ಟ್ರು. ಹೇಳಿಪ್ಪ ಆಂಟಿ ಏನು ಅಂತ ನಿಮ್ಮ ಬಾಯಿಂದನೇ. ಥ್ಯಾಂಕ್ ಯು ವೈರಸ್ಸೇ. ನಮ್ಮ ಗಾಳಿ ಜನಾರ್ದನ್ ರೆಡ್ಡಿ ಈ ಯಡಿಯೂರಪ್ಪ ಹತ್ರ ಕಾನ್ಫರೆನ್ಸಲ್ಲೇ ಡೀಪಾಗಿ ಮಾತಾಡ್ಬಿಟ್ಟು ಲೋಡ್ ಮೇಲೆ ಲೋಡು ತೆಂಗಿನಕಾಯಿ ತರಿಸಿಬಿಟ್ಟಿದ್ದಾರೆ. ನನಗೆ ಡೌಟ್ ಬಂದು ಕೇಳಿದಕ್ಕೆ ಸಂತೋಷ್ ಲಾಡ್ಗೋಸ್ಕರ ಈ ತೆಂಗಿನಕಾಯಿ ಲೋಡು ಅಂತ ಒಂದೇ ಟ್ಯಾಕ್ಟಲ್ಲಿ ಹೇಳ್ಬಿಟ್ರು. ಸಂತೋಷ್ ಲಾಡ್ಗೋಸ್ಕರ ತೆಂಗಿನಕಾಯಿ ಲೋಡ ಯಾಕೆ ಅಂದರೆ ನಮ್ಮ ಜಗನ್ಮೋಹನ್ ಅವರು ಜೈಲಿಂದ ರಿಲೀಸ್ ಆಗಿಬಿಟ್ಟು ಮನೆಗೆ ಹೋಗ್ಬಿಟ್ರು. ನಮ್ಮ ರೆಡ್ಡಿಗಾರು ಜೈಲಲ್ಲಿ ಸಿಂಗಲ್ ಪೀಸ್ ಆಗಿಬಿಟ್ರು. ಭಾಳ ಬೋರ್ ಆಗಿಬಿಡ್ತು ಅವ್ರಿಗೆ. ಅದಕ್ಕೆ ಸಂತೋಷ್ ಲಾಡನ್ನು ಬೇಗ ಕಳಿಸು ಆಂಡವ ಅಂತ ದೇವ್ರ ಹೆಸರಲ್ಲಿ ಅವರು ತೆಂಗಿನಕಾಯಿ ಹೊಡಿತಾ ಇದ್ರು. ಇದೇ ಥರ ತೆಂಗಿನಕಾಯಿ ಹೊಡಿತಾ ಇದ್ರೆ ಎಡ್ಡಿ ಹತ್ರ ಇರೋ ತೆಂಗಿನಕಾಯಿ ಎಲ್ಲ ಖಾಲಿ ಆಗಿಬಿಡುತ್ತೆ. ಓಕೆ, ಗಾಲಿ ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಗೋಲಿ ಆಡೋದಕ್ಕೆ ಇಷ್ಟು ದಿವಸ ಜಗನ್ ಇದ್ರು. ಈಗ ಅವರು ಹೊಟ್ಟೋಗ್ಬಿಟ್ಟಿದ್ದಾರೆ. ಈಗ ಆ ಆಟನ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇನ್ನೊಬ್ಬ ಪ್ಲೇಯರ್ ಬೇಕು. ಅದಕ್ಕೆ ಸಂತೋಷ್ ಲಾಡ್ ಅವ್ರನ್ನ ಬೇಗ ಕಳಿಸ್ಕೊಟ್ಬಿಡಪ್ಪ ಅಂತ ರೆಡ್ಡಿ ಅವರು ತೆಂಗಿನಕಾಯಿ ಹೊಡಿತಾ ಇದ್ದಾರೆ ದೇವರಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ಆಮ್ ಆ ರೈಟ್? ಅದೇ ಆ ದೇವರು ಆದಷ್ಟು ಬೇಗ ಕಣ್ಣು ಬಿಟ್ಟು ನಮ್ಮ ಲಾಡುನ ಫಾಸ್ಟಾಗಿ ಜೈಲಿಗೆ ಕಳಿಸ್ಲಿ ಅಂತ ಡೈಲಿ ತೆಂಗಿನಕಾಯಿ ತರಿಸಿಕೊಂಡು ಅವರು ಈಡುಗಾಯಿ ಹೊಡಿತಾ ಇದ್ದಾರೆ ನಮ್ಮ ರೆಡ್ಡಿಗಾರು. ಅದಕ್ಕೇನು ಜಾಸ್ತಿ ದಿವಸ ಏನು ಬೇಕಾಗಿಲ್ಲ ಆಂಟಿ, ಅವರು ಕೂಡ ಅಂದವೇ ಇದ್ದಾರೆ. ಅವ್ರು ಏನು ಮಾಡೋದು ಪಾಪ, ನಮ್ಮ CM ಸಿದ್ದುಲಿಂಗೇಶ್ವರ ಸ್ವಾಮಿಗಳು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಬೆರಳಾಕ್ಕೊಂಡು ಕಿವಿಗೆ. ಅವರು ಈ ವಿಚಾರದಲ್ಲಿ ಬಾಯೇ ಬಿಡ್ತಾ ಇಲ್ಲ. ಇನ್ನು ಕಣ್ಣು ಬಿಡ್ತಾರಿಯೇ ಗೊತ್ತಿಲ್ಲ. ಅವ್ರಿಗೂ ಪಾಪ ರೆಡ್ಡಿ ಅವ್ರಿಗೆ ಬೇರೆ ಏನಾದರೂ ಆಟ ಆಡ್ಕೊಂಡಿರೋದಕ್ಕೆ ಹೇಳ್ಬಿಡಿ. ಆಮೇಲೆ ಆಂಟಿ, ಇನ್ನೊಂದು ವಿಷಯ ಇಂಪಾರ್ಟೆಂಟು, ಹೊಡೆಯೋದಕ್ಕೆ ತೆಂಗಿನಕಾಯಿಗಳೇ ಖಾಲಿ ಆಗೋಗ್ಬಿಟ್ರೆ ಏನು ಹೊಡಿತಾರಂತೆ? ಇದು ನನಗೆ ಗೊತ್ತಾಗಲೇಬೇಕು. ಹೇಳಿಪ್ಪ. ಹಿಂದು ಮುಂದೆ ನೋಡ್ದೆ ತಾಳಿನೇ ತೆಂಗಿನಕಾಯಿ ಅನ್ಕೊಂಬಿಟ್ಟು ಚಚ್ಕೊಂಬಿಡು ಅಂತ ಐಡಿಯಾ ಕೊಟ್ಬಿಟ್ಟಿದ್ದೀನಿ ನಾನು. ಓಹೋ, ಎಂಥ ಐಡಿಯಾ ಕೊಟ್ಬಿಟ್ರಿ ಆಂಟಿ ನೀವು. ಆ ತಲೆಗೆ ಸಿಕ್ಕಾಬಿಟ್ಟೆ ವ್ಯಾಲ್ಯೂ ಇದೆ, ಆಗಲೇ ಹೇಳಬಾರ್ದು. ಥ್ಯಾಂಕ್ ಯು ಆಂಟಿ. ಯಾವುದಕ್ಕೂ ನೀವು ಸೇಫಾಗಿ ಮನೆಗೆ ಹೋಗಿ ಸೇರ್ಕೊಂಬಿಡಿಪ್ಪ, ಎಲ್ಲೂ ಕಾಣಿಸ್ಕೊಬಿಡಿ. ಥ್ಯಾಂಕ್ ಯು ವೈರಸ್. ನಾನು ಚಂಚಲ್ಗೂಡಿಗೆ ಹೋಗ್ಬಿಡ್ತೀನಿ, ಚೆನ್ನೈಗೆ ಹೋಗ್ಬಿಡ್ತೀನಿ. ಓವರ್ ಟು ಸ್ಟುಡಿಯೋ. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಈಗ ನಮ್ಮ ಜೊತೆ ಚಂಚಲ್ಗೂಡಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರು. ಗಾಲಿ ಜನಾರ್ದನ್ ರೆಡ್ಡಿ ಅವರು, ನಮಸ್ಕಾರ ರೆಡ್ಡಿ ಅವರೇ. ನಿಮ್ಮ ಎಂಟ್ರಿನೇ ತೆಲುಗು ಪಿಕ್ಚರ್ ರೇಂಜಲ್ಲಿತ್ತು, ಸಖತ್ ಸೌಂಡ್ ಆಗಿತ್ತು. ಮೊದಲಿಗೆ ನಿಮಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ರೀತಿ ಒಂದು ತಮಟೆ ಸೌಂಡ್ಗಳನ್ನು ಕೇಳಿ ಸುಮಾರು 2 ವರ್ಷಗಳಾಯಿತು. ಏನು ನೀವು ನನ್ನ ಸಂದರ್ಶನವನ್ನು ಮಾಡ್ತಾ ಇದ್ದೀರಿ, ಈ ಸಂದರ್ಶನವನ್ನು ನನ್ನ ಬಳ್ಳಾರಿ ಜನಕ್ಕೆ ತಲುಪೋ ಹಾಗೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಬಂಧುಗಳು. ಡೋಂಟ್ ವೆರಿ ರೆಡ್ಡಿ ಅವರೇ, ನೀವು ಹೆಂಗೆ ಮಾತಾಡ್ತಿರೋ ಹಂಗಂಗೆ ಶೂಟ್ ಮಾಡಿಬಿಟ್ಟು ಹಂಗಂಗೆ ಮನೆಗೂ ಸಪ್ಲೈ ಮಾಡಿಬಿಡ್ತೀವಿ. ಆ ವಿಷಯ ಪಕ್ಕಕ್ಕಿಡಿ. ಈಗ ವಿಷಯಕ್ಕೆ ಬನ್ನಿ. ಈಗ ಸಂತೋಷ್ ಲಾಡ್ ಅವರನ್ನು ನಿಮ್ಮ ಹತ್ರ ಕರ್ಸ್ಕೋಬೇಕು ಅಂತ ದೇವರಿಗೆ ಈರ್ಗಾಯಿ ಹೊಡಿತಾ ಇದ್ರಂತಲ್ಲ. ನೋಡಿ, ಜೈಲು ವಾಸನ ಒಬ್ಬರು ಅನುಭವಿಸ್ಬೇಕಾ? ಅವರು ಕೂಡ ಅನುಭವಿಸಲಿ ಬಿಡಿ. ಅವರು ಕೂಡ ತಪ್ಪು ಮಾಡಿದವರೇ ಇದ್ದಾರೆ. ಇದು ಯಾವುದು ಸಿದ್ದರಾಮಯ್ಯನವರಿಗೆ ಕಾಣ್ತಾ ಇಲ್ವಾ? ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ಸಿದ್ದರಾಮಯ್ಯನವರು ಸಂತೋಷ್ ಲಾಡ್ ಅವರನ್ನು ಬೇಗ ಇಲ್ಲೇ ಕರೆಸ್ಕೊಳ್ಳಿ.
ಇಲ್ಲಾಂದರೆ ರಾಜೀನಾಮೆ ಕೊಡಲಿ. ರೆಡ್ಡಿಯವರೇ, ಈ ಟೈಮ್ನಲ್ಲಿ ನೀವೇನಾದರೂ ರಾಜೀನಾಮೆ ಕೊಡಿ ಅಂತ ಸಿದ್ದೋರ್ನೇನಾದರೂ ಕೇಳಿದ್ರೆ ಇನ್ನೂ 10 ವರ್ಷ ಇರೋ ಜಾಗದಲ್ಲಿ ಹಾಕ್ಕೊಂಡು ರುಬ್ಬಿಡ್ತಾರೆ ನಿಮ್ಮನ್ನು. ಅದೆಲ್ಲ ಬೇಕಾ? ಬೇಡ ಅಲ್ವಾ? ಬಿಡಿ. ಈಗ ಜಗನ್ ಅವರು ಆಚೆ ಹೊಟ್ಟೋದ್ರು, ನಿಮ್ಮ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ ಅಂತ ನೀವು ಸಿಕ್ಕಾಬಿಟ್ಟೆ ಫೀಲ್ ಮಾಡ್ಕೊಂಬಿಟ್ಟಿದ್ರಂತೆ ಅಂತ ನಾನು ಕೇಳ್ಪಟ್ಟೆ. ಏನು ನಿಮ್ಮ ಕತೆ? ನೋಡಿ, ಇಷ್ಟು ದಿನ ಜಗನ್ ನನ್ನ ಜಗತ್ತಿನ ಒಬ್ಬರಾಗಿದ್ದರು. ಜೈಲಿನಲ್ಲಿದ್ದಾಗ ನಾವು ಇಬ್ಬರು ಸ್ನೇಹಿತರು ಅನ್ನೋದಕ್ಕಿಂತ ಅಣ್ಣ ತಮ್ಮಂದಿರಾಗಿ ಇದ್ವಿ. ಬೆಳಿಗ್ಗೆ ಬೇಗ ಹೇಳ್ತಾ ಇದ್ವಿ. ಜೈಲಲ್ಲಿರೋ ನನ್ನ ಸ್ನೇಹಿತ ಬಂಧುಗಳಿಗೆ ನಾವೆಲ್ಲ ಅಡುಗೆ ಮಾಡಿ ಬಡಿಸ್ತಾ ಇದ್ವಿ. ಫ್ರೀ ಟೈಮ್ನಲ್ಲಿ ಗೋಲಿ ಲಗೋರಿ ಆಟವನ್ನು ಆಡ್ತಾ ಇದ್ವಿ. ಅದೆಲ್ಲ ಇವತ್ತು ನೆನಪಿಗೆ ಬರ್ತಾ ಇದೆ. ಆದರೆ ದೇವರವರ ಮೇಲೆ ಬೇಗ ಕಣ್ಬಿಟ್ಟ, ನನ್ನ ಮೇಲೆ ಕಣ್ಣಿಟ್ಟ. ನೋಡಿ, ಹೇಗಿದ್ದವನು ಹೇಗಾಗಿದ್ದೀನಿ, ನಿಮ್ಮ ಕಣ್ಣೆದುರು ಮುಂದೆ ಇದ್ದೇನೆ. ಹೌದೌದು, ಒಂದು ಕಾಲದಲ್ಲಿ ಹೇಗಿದ್ದವ್ರು ನೀವು? ಓಪನ್ ಏರ್ನಲ್ಲೂ AC ಹಾಕ್ಕೊಂಡು ತಣ್ಣಗಿದ್ದವ್ರು ನೀವು. ಅದೇ ಈಗ ಕೋಳಿ ಪುಕ್ಕ ತೆಗೆದು ಬರ್ನ್ ಮಾಡ್ತಾರಲ್ಲ, ಹಾಗೆ ನಿಮ್ಮನ್ನು ಹಾಕ್ಕೊಂಡು ಮೂಲೆಲ್ಲೂ ಬಿಡ್ದಂಗೆ ಬರ್ನ್ ಮಾಡಿ ಕ್ರಿಟಿಕಲ್ ಕಂಡೀಷನ್ ತಂದಿಟ್ಬಿಟ್ಟಿದಾರಲ್ವಾ? ನೀವೆಲ್ಲ ಹೇಳ್ತಾ ಇರೋದು ಒಂದು ರೀತಿಯಲ್ಲೆಲ್ಲ, ಎಲ್ಲ ರೀತಿ ಕರೆಕ್ಟೇ. ನಮ್ಮನ್ನು ಅವತ್ತು ಗಣಿದನಿಗಳು ಅಂತ ಕರೆದವರೇ. ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಈ ರೀತಿ 5-6 ಇಂಚಿನ ಆನೆಯನ್ನು ಹೊಡೆದು ಚಿಂಚಲಗೂಡದಲ್ಲಿ ಕೂತ್ಕೊಳ್ಳೋ ಹಾಗೆ ಮಾಡಿದರು. ನಾನು ಹೊರಗಡೆ ಬಂದಮೇಲೆ ಏನು ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ಇದು ಇಲ್ಲೇ ಇರಲಿ. ನೀವಿನ್ನೂ ಹೀಟಲ್ಲೇ ಇದ್ದೀರಪ್ಪ, ಸ್ವಲ್ಪ ಕೂಲ್ ಆಗಬೇಕು ರೆಡ್ಡಿಯವರೇ. ಹೋಗಲಿ ಬಿಡಿ, ನೀವು ಮುಂದುವರಿಸಿಪ್ಪ. ಈ ಸೈಕಲ್ ಗ್ಯಾಪ್ನಲ್ಲಿ ದೇವರು ಎಲ್ಲ ನೋಡ್ತಾ ಇದ್ದಾನೆ. ಹೌದಾ? ನೀವೇನೋ ದೇವರು ಎಲ್ಲ ನೋಡ್ತಾ ಇದ್ದಾನೆ ಅಂತ ಹೇಳ್ತೀರಾ. ಅದೇ ನಿಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಜೈಲು ಬಿಡಿ, ನಿಮ್ಮ ಕಡೆನೂ ಮುಖ ತಿರುಗಿಸ್ತಾ ಇಲ್ವೇ? ಇದಕ್ಕೆಲ್ಲ ನೀವೇ ಕಾರಣ ರೆಡ್ಡಿಯವರೇ. ಆ ತಿರುಪತಿ ತಿಮ್ಮಪ್ಪನಿಗೆ ಭಾರವಾದ ಕಿರೀಟನ ಹಾಕ್ಬಿಟ್ಟು ನೋಡಿ, ಅದಕ್ಕೆ ಅವನು ಆ ಕಡೆ ಈ ಕಡೆ ಕತ್ತನ್ನು ಅಲ್ಲಾಡ್ಸೋಕ್ಕಾಗ್ತಾನೆ ಇಲ್ಲ. ಆಮೇಲೆ ಲಾಡು ಜೊತೆನಲ್ಲಿ 3 ನಾಮ ಕೊಟ್ರಲ್ಲ, ಆವಾಗಲೇ ನೀವು ಅರ್ಥ ಮಾಡ್ಕೋಬೋದಾಗಿತ್ತು. ಇವಾಗ ಬಹಳ ಲೇಟ್ ಆಗೋಯ್ತು ಬಿಡಿ ರೆಡ್ಡಿಯವರೇ. ಆ ತಿಮ್ಮಪ್ಪ ಕೂಡ ನಮಗೆ ಯಾವತ್ತೂ ಹೊಡೆದಾಯಿತು. ಅದನ್ನು ಇವತ್ತು ನಾವು ಮುಟ್ಟಿ ನೋಡ್ಕೊಳ್ತಾ ಇದ್ದೀವಿ. ತಿಮ್ಮಪ್ಪನಿಗೆ ಬಂಗಾರದ ಕಿರೀಟ ಕೊಡಿಸಿದ್ವಿ, ದುಡ್ಡೆಲ್ಲ ವೇಸ್ಟ್ ಆಗೋಯಿತು. ಅಲ್ಲಿ ಕೂಡ ನಮಗೆ ಮೋಸವಾಗಿತ್ತು. ಇನ್ನು ಪದ್ಮಾವತಿ ದೇವಿ ಅಂತ ನಂಬಿದ್ದ ಸುಷ್ಮಾ ಸ್ವರಾಜ್ ಅವರು ಕೂಡ ನಮಗೆ ಮೋಸ ಮಾಡಿದರು. ಇದರಿಂದ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್. ರೆಡ್ಡಿಯವರೇ, ಈ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ನಿಮಗೆ ಸುಷ್ಮಾ ಸ್ವರಾಜ್ ಅವರು ಬಹಳನೇ ನೆನಪಾಗ್ತಾರಲ್ವಾ? ಖಂಡಿತ ಹೌದು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಡ್ಲಕ್ಕಿ ಕೊಟ್ಟೆ, ಮಡಿಕೊಳ್ಳಿ ಅಂತ ದಕ್ಷಿಣೆನೂ ಕೊಟ್ಟೆ. ಅವರು ಅದನ್ನೆಲ್ಲ ಮರೆತು ಟಾಟಾ ಮಾಡಿ ನನ್ನ ಹೆಲಿಕಾಪ್ಟರ್ನಲ್ಲಿ ಹತ್ಕೊಂಡು ಹೋದರು. ಅದರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ಅವರು ಮಲತಾಯಿ ಹಾಗೆ ನಡೆದುಕೊಂಡರು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಇಸ್ ವೆರಿ ಬ್ಯಾಡ್ ಅಲ್ವಾ ರೆಡ್ಡಿಯವರೇ? ಆಮೇಲೆ ಮಣ್ಣಿನ ಮಗ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ ದೇವೇಗೌಡರು, ಅವರು ನೀವು ನೋಡಿ, ಇವತ್ತು ಯಾವ ಕಾರಣಕ್ಕೂ ಮಣ್ಣಿನ ಮಗ ಅಂತ ಕರೆಸ್ಕೊಳ್ಳೋ ಅಧಿಕಾರ ದೇವೇಗೌಡರಿಗಾಗಲಿ ಅವ್ರ ಮಗ ಕುಮಾರಸ್ವಾಮಿ ಅವರಿಗೆ ಇಲ್ಲ. ನಿಜವಾದ ಮಣ್ಣಿನ ಮಗ ಅಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಒಬ್ಬರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಣ್ಣು ಒಗೆದವನು ನಾನು, ಸಾಗಿಸ್ತವನು ನಾನು. ಈ ದೇಹ ಮಣ್ಣಿಗೆ, ಪ್ರಾಣ ಮಣ್ಣಿಗೆ ಅಂತ ಬದುಕ್ತಿರೋ ನಾನು. ನೀವು ನಂಬೋಲ್ಲ, ಈ ಮಣ್ಣಿನ ವಾಸನೆ ಕುಡಿದೇ ಹೋದರೆ ನನಗೆ ಊಟ ಸೇರೋದಿಲ್ಲ, ನೀರು ಸೇರೋದಿಲ್ಲ, ನಿದ್ದೆ ಬರೋದೇ ಇಲ್ಲ. ನೋಡಿ, ನಾನು ಚಿಂಚಲಗೂಡದಲ್ಲಿದ್ದರೂ ಕೂಡ ನನ್ನ ಹೆಲಿಕಾಪ್ಟರ್ ನೆನಪಿಗೆ ಬರುತ್ತೆ. ಮತ್ತು ನನ್ನ ಸ್ನೇಹಿತ ಶ್ರೀರಾಮ್ಲು ಕೂಡ ಮತ್ತೆ ನನಗೆ ನೆನಪಿಗೆ ಬರ್ತಾರೆ. ಅವ್ರ ಜೊತೆ ನೀವು ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ನಾನು ಹೊರಗಡೆ ಬಂದಮೇಲೆ ನಿಮಗೆ ಮೈನಿಂಗ್ ಓಪನಿಂಗ್ ಮಾಡಲಿಕ್ಕೆ 1 ಎಕರೆ ಜಮೀನು ಕೊಡ್ತೀನಿ. ಇದು ನನ್ನ ಮಲತಾಯಿ ಆದಂಥ ಸುಷ್ಮಾ ಸ್ವರಾಜ್ ಅವ್ರ ಮೇಲೆ. ಇವಾಗ ನೀವು ಬರ್ನ್ ಆಗಿರೋದನ್ನು ನಾವು ನೋಡೋಕ್ಕಾಗ್ತಾ ಇಲ್ಲ. ಇರಿಪ್ಪ, ಫೋನ್ ಮಾಡ್ತೀವಿ, ಮಾತಾಡಿ. ಲವ್ ಕನೆಕ್ಟ್ ಮಾಡ್ರೋ, ಮಾತಾಡ್ಲಿಕ್ಕಂಡ್ರೋ. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಸಿಚುವೇಶನ್ ಸಾಂಗು ಎಕ್ಸ್ಟ್ರಾರ್ಡಿನರಿ, ಸೂಪರ್ ಆಗಿದೆ. ಇವತ್ತೇನಂದ್ರೆಗಿನ ನೀವಿಲ್ದೆ ನಮ್ಮ ಬಳ್ಳಾರಿ ರೋಡ್ಗಳು ಖಾಲಿ ಹೊಡಿತಿವೆ. ಸ್ಕಾರ್ಪಿಯೋಗಳು, ಬೋಲೋರ್ಗಳು
ಸೈಲೆಂಟಾಗಿ ಮೂಲೆಯಲ್ಲಿವೆ. ನೀವು ಯೋಚನೆ ಮಾಡಬೇಡಿ, ನಾವು ನಂಬಿದ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಬಿಟ್ಟಾಯ್ತಲ್ಲ. ನಿಮ್ಮ ಜೊತೆ ಬಳ್ಳಾರಿ ಜನಗಳಿದ್ದಾರೆ, ಜೊತೆಗೆ ಸೋಮಶೇಖರ್ ರೆಡ್ಡಿ ಇದ್ದಾರೆ, ಕರುಣಾಕರ್ ರೆಡ್ಡಿ ಇದ್ದಾರೆ. ಎಲ್ಲರೂ ನಿಮ್ಮನ್ನು ಆಚೆ ಕರ್ಕೊಂಡು ಬಂದೇ ಬರ್ತೀವಿ ಅಂತ ಬರೋ ಟೈಮ್ಗೆ ನಾವು ಬಳ್ಳಾರಿ ರೋಡ್ನಲ್ಲಿ ಪಟಾಕಿ ಓಡಿಸ್ತೀವಿ, ತಮಟೆ ಓಡಿಸ್ತೀವಿ, ಸಾಮೂಹಿಕ ಮದುವೆ ಮಾಡಿಸ್ತೀವಿ. ಅಲ್ಬೇಡಿ, ದಯವಿಟ್ಟು ನೀವು ಅಳ್ಬೇಡಿ. ನೀವು ಆದಷ್ಟು ಬೇಗ ಜೈಲಿನಿಂದ ಬರಬೇಕು ಅಂತ ಬಳ್ಳಾರಿಯಿಂದ ಚಂಚಲಗೂಡದವರಿಗೂ ನಾನು ಉರುಳು ಸೇವೆ ಮಾಡ್ತೀನಿ. ಯಾಕೆ ಅಂದ್ರೆಗಿನ ಇವತ್ತು ಪಾದಯಾತ್ರೆ ಎಲ್ಲ ಓಲ್ಡ್ ಸ್ಟೈಲ್ ಆಗೋಯ್ತು. ಶ್ರೀರಾಮುಲು ಅವರೇ, ನಿಮ್ಮ ಧ್ವನಿಯನ್ನು ಅವರು ಬಹಳ ದಿವಸ ಆದಮೇಲೆ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವೇನು ಮಾತಾಡಬೇಕು ಅಂತಿದ್ದೀರೋ ಅದನ್ನು ಬೇಗ ಮಾತು ಮುಗಿಸ್ಬಿಡಿ. ಅವರು ಕಣ್ಣಲ್ಲಿ ನೀರು ಹಾಕೋದನ್ನು ನನ್ನ ಕಣ್ಣಲ್ಲೇ ನೋಡೋಕ್ಕಾಗ್ತಾ ಇಲ್ಲ ಅಲ್ವನ್ರ? ಏನಂದ್ರೆಗಿನ ನಮ್ಮ ಪಕ್ಷದ ಬಗ್ಗೆ ನೀವು ಯೋಚನೆ ಬಿಟ್ಬಿಡಿ. ನಾವು ಇನ್ಮೇಲೆ ಯುವಕರಿಗೆ ಸೀಟ್ ಕೊಡೋಣ. ಯಾಕಂದ್ರೆಗಿನ ನಮ್ಮ ಜೊತೆ ಇರೋ ಜನಗಳು ನಮ್ಮ ಹಿಂದೆ ಬರೋದು ಬರೀ ಒಂದು ಕ್ವಾರ್ಟರ್ಗೆ ಒಂದು ಪ್ಲೇಟ್ ದೊಣ್ಣೆ ಬಿರಿಯಾನಿಗೆ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಈಗಾಗಲೇ ಯುವಕರಿಗೆಲ್ಲ ಲ್ಯಾಪ್ಟಾಪ್ ಕೊಡಿಸಿದ್ದೀವಿ, ಆದರೆ ಇಂಟರ್ನೆಟ್ ಕನೆಕ್ಷನ್ ಒಂದು ಕೊಟ್ಟಿಲ್ಲ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಅದನ್ನು ಕೊಟ್ಟು ಅವ್ರ ಕನೆಕ್ಷನ್ ಮಾಡಿಕೊಂಡು ನೀವು ಬರೋ ಟೈಮ್ಗೆ ತಮಟೆ ಓಡಿಸ್ತೀವಿ, ನಿಮ್ಮನ್ನು ಈಚೆಗೆ ಕರ್ಕೊಂಡು ಬಂದೇ ಬರ್ತೀವಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ಬಿಟ್ಟಿದ್ರಿ. ರಾಮುಲು ಅವರೇ, ಇವತ್ತೇ ಎಲ್ಲ ಮಾತಾಡ್ಬಿಟ್ರೆ ಹೇಗೆ? ನಾಳೆಗೂ ಸ್ವಲ್ಪ ಇಟ್ಕೊಳ್ಳಿ. ರೆಡ್ಡಿ ಅವರೇ, ನೀವು ಸ್ವಲ್ಪ ಕಣ್ಣೋಡಿಸ್ಕೊಳ್ಳಿ. ಆಮೇಲೆ ನಮ್ಮ ಜನಗಳು ಇದು ಯಾವುದೋ ಓಂ ಸಾಯಿ ಪ್ರಕಾಶ್ ಪಿಕ್ಚರೇ ಇರಬೇಕು, ಇದು ಯಾಕೆ ಥಿಯೇಟ್ರಿಗೆ ಬರಲಿಲ್ಲ ಅಂತ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ಅಲ್ವೇನ್ರ? ಇದು ಉಡೀಸ್, ನಾನು ವೈರಸ್. ನಲ್ಲಿ ಮುಂದೆ ಇದ್ದಿದ್ದಪ್ಪ. ಸಣ್ಣ ಪುಟ್ಟ ಆಸೆಗಳಿದೆ, ಅವನ್ನೆಲ್ಲ ಕಳ್ಕೊಂಡು ಒಂದು ಸನ್ಯಾಸಿ ಥರ ಇಲ್ಲಿಗೆ ಬರಬೇಕು ಅಂತ ಆಸೆ ಅಷ್ಟೇ. ಸನ್ಯಾಸಿಗಳಿಗೆಲ್ಲ ಟಿಕೆಟ್ ಕೊಡೋಕ್ಕಾಯ್ತದೇನ್ರಿ? ನಿಮ್ಮ ಮಾತಾ ಕೇಳ್ಬಿಟ್ಟು ಸನ್ಯಾಸಿಗಳಿಗೆ ಟಿಕೆಟ್ ಕೊಡೋಕೆ ಶುರು ಮಾಡಿಬಿಟ್ರೆ ಆಮೇಲೆ ಈ ಮಠದಲ್ಲಿರೋ ಸನ್ಯಾಸಿಗಳೆಲ್ಲ ಬಾವುಟ ಆರಿಸ್ಬಿಡ್ತಾರೆ. ಉಡೀಸ್